Hi, Assalamu alaikum. Welcome back to my channel. How are you all? Hope you're all doing good. Today I have a biryani recipe for you all. See, I have taken coriander leaves, green chili, ginger, garlic, coriander seeds, jeera seed, fennel seed. All this I have fried it. ಕೊತ್ತಂಬರಿ ಸೊಪ್ಪು, ಶುಂಠಿ ಬೆಳ್ಳುಳ್ಳಿ, ಧನಿಯಾ ಬೀಜ, ಜೀರಿಗೆ, ಸೋಂಪು ಕಾಳು, ಒಂದು ಸ್ವಲ್ಪ ಪುದೀನ, ಚಿಲ್ಲಿ ಇದಿಷ್ಟನ್ನು ನಾನು ಪೇಸ್ಟ್ ಮಾಡ್ಕೊಂಡು ತಗೊಂಡಿದ್ದೀನಿ. ನಾನು ಒಂದು 10 to 12 ಆನಿಯನ್ಸ್ ತಗೊಂಡು ಸಣ್ಣಕ್ಕೆ ಚಾಪ್ ಮಾಡಿಕೊಂಡು ಒಂದು ಸ್ವಲ್ಪ ಜಾಸ್ತಿ ಆಯಿಲ್ ಹಾಕಿ ಗೋಲ್ಡನ್ ಬ್ರೌನ್ ಆಗೋವರೆಗೂ ಫ್ರೈ ಮಾಡ್ಕೊಂಡಿದ್ದೀನಿ. ಗೋಲ್ಡನ್ ಬ್ರೌನ್ ಆದಮೇಲೆ ಒಂದಷ್ಟು ಫ್ರೈಡ್ ಆನಿಯನ್ನ ತಗೊಂಡು ಸೈಡಲ್ಲಿ ಇಟ್ಕೊಂಡಿದ್ದೀನಿ. ಒಂದಷ್ಟು ಟೊಮ್ಯಾಟೊ, ಒಂದು 8 ಟೊಮ್ಯಾಟೋಸ್ ಅದಕ್ಕೆ ಆ್ಯಡ್ ಮಾಡಿ ಮ್ಯಾಶ್ ಆಗೋವರೆಗೂ ಫ್ರೈ ಮಾಡಿ ಇಟ್ಕೊಂಡಿರೋ ಪೇಸ್ಟನ್ನು ಅದಕ್ಕೆ ಹಾಕಿ ಫ್ರೈ ಮಾಡ್ತಾ ಇದ್ದೀನಿ. ಇದನ್ನು ನೀಟಾಗಿ ಫ್ರೈ ಮಾಡಿ ಅಂಟಿಲ್ ಅದರ ಕಲರ್ ಚೇಂಜ್ ಆಗಿ ಸೈಡಲ್ಲೆಲ್ಲ ಆಯಿಲ್ ಬಿಟ್ಕೊಳ್ಳೋವರೆಗೂ ಇದು ಫ್ರೈ ಆಗಲಿ. ಏನೂ ಇಲ್ಲ ಅಂದರೂ ಒಂದು ಅಟ್ಲೀಸ್ಟ್ 10 to 12 minutes ಇದನ್ನು ನೀಟಾಗಿ ಫ್ರೈ ಮಾಡ್ಕೊಳ್ಳಿ. ನೋಡಿ, ಆಯಿಲ್ ಈ ಥರ ರಿಲೀಸ್ ಆಗೋವರೆಗೂ ಫ್ರೈ ಮಾಡಿ. ಈ ಪಾಯಿಂಟಲ್ಲಿ ಚಿಕನ್ನ ಆ್ಯಡ್ ಮಾಡಿ ಒಂದು ಒಳ್ಳೆ ಮಿಕ್ಸ್ ಕೊಟ್ಟು 5 to 6 minutes ಲಿಡ್ ಕ್ಲೋಸ್ ಮಾಡಿ ಕುಕ್ ಮಾಡಿ. ಚಾಪ್ಡ್ ಪುದೀನ, ಕೊರಿಯಂಡರ್ ಲೀವ್ಸ್, ಫ್ರೈಡ್ ಆನಿಯನ್ ಇದಿಷ್ಟು ಹಾಕಿ ನಾನು ಒಂದು ಸಪರೇಟ್ ಪಾತ್ರೆಯಲ್ಲಿ 1.5 kg ಅಷ್ಟು ರೈಸ್ನ ಬಾಯ್ಲ್ ಮಾಡಿ ಅದಕ್ಕೆ ಒಂದು ಸ್ವಲ್ಪ ಚಕ್ಕೆ, ಲವಂಗ, ಆಮೇಲೆ ಈ ಲೀಫ್ನ ಹಾಕಿ ರೈಸ್ನ 70% ಕುಕ್ ಮಾಡಿ ತಗೊಂಡಿದ್ದೀನಿ. ಇವಾಗ ಚಿಕನ್ ಮಸಾಲ ಏನು ರೆಡಿಯಾಗಿದೆ ಅದ್ರ ಮೇಲೆ 70% ಬೆಂದಿರೋ ರೈಸ್ನ ಹಾಕಿ ಒಂದಷ್ಟು ಕೊರಿಯಂಡರ್ ಲೀವ್ಸ್, ಪುದೀನಾ ಲೀವ್ಸ್, ಫ್ರೈಡ್ ಆನಿಯನ್, ಬಿರಿಯಾನಿ ಕಲರ್ ಇದಿಷ್ಟು ಹಾಕಿ ಒಂದು ಸ್ವಲ್ಪ ಗೀನು ಮೇಲೆ ಹಾಕಿ ಲಿಡ್ ಕ್ಲೋಸ್ ಮಾಡಿಬಿಟ್ಟು 15 minutes ದಮ್ಮಿಗಿಟ್ಬಿಡಿ. ಇದು ನಮ್ಮ ಮಂಗಳೂರು ಸ್ಟೈಲ್ ಚಿಕನ್ ದಮ್ ಬಿರಿಯಾನಿ. ನಮ್ಮ ಕಸಿನ್ ಬ್ರದರ್ ಅವ್ರ ಫ್ಯಾಮಿಲಿ ಬಿಜಾಪುರಲ್ಲಿರೋದು. ನಮ್ಮ ಬಾಬಿ ಮಕ್ಕಳೆಲ್ಲ ಬಂದಿದ್ರು. ಸೊ ಅವ್ರ ಜೊತೆ ಒಂದು ಲಂಚ್ ಆಯಿತು. ಅವರೆಲ್ಲ ಒಂದು ಈವ್ನಿಂಗ್ವರೆಗೂ ಇದ್ದು ಮತ್ತೆ ಈವ್ನಿಂಗ್ ಎಲ್ಲ ಹೊರಟರು. ಇದು ನಮ್ಮ ಮನೆ ಹತ್ರ ಒಂದು ಜಾಕ್ ಫ್ರೂಟ್ ಫ್ಯಾಕ್ಟ್ರಿ ಇದೆ. ಅಲ್ಲಿಗೆ ಬಂದಿದ್ದೆ, ಜಾಕ್ ಫ್ರೂಟ್ ಇದ್ರೆ ತಗೊಂಡು ಹೋಗೋಣ ಅಂತ. ಇದು ಅವ್ರ ಫ್ಯಾಕ್ಟ್ರಿ. ಮನ್ನ ಐನು ಕೂಡ ಕರ್ಕೊಂಡು ಹೋಗಿದ್ದೆ. ನೋಡಿ, ಇದು ಜಾಕ್ ಫ್ರೂಟ್ನ ಒಂಥರ ಗ್ರೈಂಡರ್, ಅದರಲ್ಲಿ ಹಾಕಿ ಫುಲ್ ಪೇಸ್ಟ್ ಮಾಡ್ತಾರೆ. ಇದು ಜಾಕ್ ಫ್ರೂಟ್ ಹಲ್ವಾ ರೆಡಿ ಆಗುತ್ತೆ. ಇಲ್ಲಿ ಈ ಥರ ಜಾಕ್ ಫ್ರೂಟ್ನ ಫ್ರೀಸ್ ಮಾಡಿರ್ತಾರೆ. ತುಂಬ ದೊಡ್ಡ ದೊಡ್ಡ ಮಿಷಿನರೀಸ್ ಎಲ್ಲ ಇದ್ದಾವೆ. ನಾನು 1 kg ಜಾಕ್ ಫ್ರೂಟ್ನ ತಗೊಂಡೆ. ಇಲ್ಲಿ ನೋಡಿ, ಇದು ಜಾಕ್ ಫ್ರೂಟ್ ಚಿಪ್ಸ್. ಇದು ಕೂಡ ಅವ್ರು ತಯಾರಿಸ್ತಾರೆ. ಏನಪ್ಪ ಎಷ್ಟೋ ದಿನ ಆಯಿತು ಮಂಕಿಗಳೇ ಇಲ್ಲ ನನ್ನ ವಿಡಿಯೋದಲ್ಲಿ ಅಂದ್ಕೊಂಡ್ರ? ನೋಡಿ, ಮಂಕಿಗಳು ನೆನೆಸ್ಕೊಳ್ಳಂಗೆ ಇಲ್ಲ, ಮಂಕಿಗಳು ರೆಡಿ ಆಗಿಬಿಡ್ತವೆ. ಈ ಮಂಕಿಗೆ ಬಾಲನೇ ಇಲ್ಲ, ಕಟ್ ಮಾಡಿಬಿಟ್ಟಿದ್ದಾರೆ ಯಾರು. ಅಷ್ಟೆಷ್ಟು ಹಿಂಸೆ ಮಾಡಲ್ಲ, ಒಂದು ವಸ್ತುನೂ ಇಡಲ್ಲ ಅನ್ನತ್ತೆ ಮನೆಯಲ್ಲಿ. ನೋಡಿ, ಇದು ಜಾಕ್ ಫ್ರೂಟ್ ಸ್ವಲ್ಪ ದೊಡ್ಡದಾಗ ಕಾಯ್ತಾ ಇದೆ, ಅದನ್ನು ಬಿಡಲ್ಲ ಅದು. ಮನ್ಹ ಮತ್ತು ಐನ್ಗೆ ಈ ಮಂಕಿ ಹೊಸದಲ್ವಾ. ನೋಡಿ, ಎಲ್ಲಾನು ಕಲ್ಲೆತ್ಕೊಂಡು ಓಡಿಸ್ತವೆ ಮಂಕಿಗಳನ್ನ. ಖುಷಿಯಾಗ್ಬಿಟ್ಟಿದೆ ಅವರಿಗೆ ನೋಡೋದಕ್ಕೆ. ನನ್ನ ಸಿಸ್ಟರ್ ಬಂದಿದ್ದಾಳಲ್ವ, ಅವರು ನನ್ನ ದೊಡ್ಡಪ್ಪನ ನೋಡಬೇಕಿತ್ತು.
ಸೊ ಅವನ್ನ ನೋಡ್ಕೊಂಡು ಹೋಗೋಣ ಅಂತ ನಮ್ಮ ದೊಡ್ಡಪ್ಪ ಮನೆಗೆ ಬಂದ್ವಿ. ಲುಕ್ ಎಟ್ ಅರ್ಮಾನ್ ಆ್ಯಂಡ್ ಐನ್, ಅವರಿಬ್ರು ಸೇಮ್ ಏಜ್. ಅವರು 1 ಮಂತ್ ಡಿಫ್ರೆನ್ಸ್ ಅಷ್ಟೇ. ನೋಡಿ ಇವನ್ನ ನೋಡಿ ಎಷ್ಟು ಸರ್ಕಸ್ ಮಾಡ್ತಾನೆ ನೋಡಿ. ಇನ್ನೇನು ಮಗರಿಬಾಯಿತು ಆ್ಯಂಡ್ ಇಟ್ ವಾಸ್ ಅ ಪ್ರೇಯರ್ ಟೈಮ್. ಇಲ್ಲಿ ನಮ್ಮ ದೊಡ್ಡಮ್ಮನ ಮನೆಗೆ ಬಂದರೆ ಅವ್ರು ಸುಮ್ಮನೆ ಹೋಗೋದಕ್ಕೆ ಬಿಡಲ್ಲ. ಆ್ಯಂಡ್ ದಿಸ್ ಇಸ್ ಕಾಲ್ಡ್ ನೇಪತ್ತಿರಿ. ಸೊ ಇದು ನಮ್ಮ ದೊಡ್ಡಮ್ಮ ಅವ್ರದ್ದು ಸಿಗ್ನೇಚರ್ ಡಿಶ್. ಸೊ ತುಂಬ ಚೆನ್ನಾಗಿ ಮಾಡ್ತಾರೆ, ಎಲ್ಲರೂ ಮಾಡ್ತಾರೆ, ಬಟ್ ಅವರಷ್ಟು ಚೆನ್ನಾಗಿ ಮಾಡೋಕ್ಕೆ ಬರಲ್ಲ ಯಾರಿಗೂ. ಅವ್ರು ಮಾಡಿದ್ರೆ ತುಂಬಾ ಯಮ್ಮಿ ಆಗಿರುತ್ತೆ. ಸೇಮ್ ಅದೇ ಥರ ಮಾಡೋದನ್ನ ನಮ್ಮ ಬಾಬಿನೂ ಕಲ್ತಿದ್ದಾರೆ. ಸೊ ಇದು ನಮ್ಮ ಬಾಬಿ ಮಾಡ್ತಾ ಇರೋದು. ಪೊಟ್ಟಪ್ಪ ಅಂತ ಕೂಡ ಹೇಳ್ತಾರೆ ಇದಕ್ಕೆ. ಗ್ರೀನ್ ಕಲರ್ ಚಿಕನ್ ಕರಿ ಮತ್ತು ಈ ಪೊಟ್ಟಪ್ಪ ರೆಡಿ ಮಾಡಿದ್ರು. ತುಂಬ ಟೇಸ್ಟಿಯಾಗಿತ್ತು, ನಾವೆಲ್ಲ ತಿಂದ್ವಿ. ಡಿನ್ನರ್ ಆಯಿತು, ಐಸ್ ಕ್ರೀಮ್ನೂ ತಿಂದ್ವಿ. ಯು ಕ್ಯಾನ್ ಸಿ ಮಕ್ಕಳೆಲ್ಲ ಎಂಜಾಯ್ ಮಾಡ್ತಾ ಇದ್ದಾರೆ. ಡಿನ್ನರೆಲ್ಲ ಮುಗಿಸ್ಕೊಂಡು ಒಂದು ಸ್ವಲ್ಪ ಹೊತ್ತು ಆಚೆ ಕೂತ್ಕೊಂಡ್ವಿ. ಮಕ್ಕಳೆಲ್ಲ ಒಂದಷ್ಟು ಬಾಲಲ್ಲಿ ಆಟ ಆಡಿದ್ರು. ನನ್ನ ಕಸಿನ್ ಸಿಸ್ಟರ್ ಮಗಂದು ಒಂದು ವೆಡ್ಡಿಂಗ್ ಇತ್ತು. ಸೊ ನಾವು ನನ್ನ ಕಸಿನ್ಸ್ ಇಲ್ಲಿ ಒಂದು 3 ವೆಹಿಕಲ್ ನಾವೆಲ್ಲ ಒಟ್ಟಿಗೆ ಹೊರಟ್ವಿ. ಆನ್ ದಿ ವೇ ಶುಗರ್ ಕೇನ್ ಜ್ಯೂಸ್ ಕಾಣಿಸ್ಕೊಂತು ಅಂತ ನಿಲ್ಲಿಸಿದ್ವಿ. ನೋಡಿದ್ರೆ ಆ ಹುಡುಗನಿಗೆ ಶುಗರ್ ಕೇನ್ ಜ್ಯೂಸ್ ಮಾಡೋಕ್ಕೆ ಬರಲ್ಲ, ಮಿಷಿನ್ ಸ್ಟಾರ್ಟ್ ಮಾಡೋಕ್ಕೆ ಬರಲ್ಲ. ಅಷ್ಟರಲ್ಲಿ ರಹೀಮ್ ಕಾಕ ಅದನ್ನು ಸ್ಟಾರ್ಟ್ ಮಾಡಿಬಿಟ್ಟು ಜ್ಯೂಸನ್ನ ರೆಡಿ ಮಾಡಿದ್ರು. ಇದು ನಂದಿನ ಒಂದು ಕಸಿನ್ ಬ್ರದರ್, ಅವರೂ ಸೇರಿಕೊಂಡು ಜ್ಯೂಸನ್ನ ರೆಡಿ ಮಾಡಿದ್ರು. ರಹೀಮ್ ಕಾಕ ಅವ್ರ ಹತ್ರ ಈ ಜ್ಯೂಸ್ ಮಿಷಿನ್ ಇದೆ. ಸೊ ಅದಕ್ಕೆ ಅವ್ರಿಗೆ ಅದು ಗೊತ್ತಿತ್ತು ಹೇಗೆ ಸ್ಟಾರ್ಟ್ ಮಾಡಬೇಕು ಅಂತ. ಸೊ ನಾವು ಒಂದಷ್ಟು 15 ಜನ ಇದ್ವಿ. ಎಲ್ಲರೂ ಆ ಜ್ಯೂಸನ್ನ ಕುತ್ಕೊಂಡು ಒಂದಿಷ್ಟು ಟೈಮ್ ಪಾಸ್ ಆಗೋಯ್ತು ಅಲ್ಲಿ. This was my cousin's sister's son's wedding. This was next day again and we came to Udupi. This is the restaurant named Adika. ಇಲ್ಲಿದು ಆಂಬಿಯನ್ಸ್ ಮಾತ್ರ ತುಂಬಾ ಚೆನ್ನಾಗಿತ್ತು. ಇಲ್ಲಿ ಪಾಸ್ತಾಗೆ ಇದು ಫೇಮಸ್. ಪಾಸ್ತಾ, ಪಿಜ್ಜಾ ಇಂಥದ್ದೆಲ್ಲ ತುಂಬ ಚೆನ್ನಾಗಿ ಸಿಗುತ್ತೆ. ಫುಡ್ ಮಾತ್ರ ತುಂಬಾ ಟೇಸ್ಟಿ ಆಗಿತ್ತು. ಯು ಕ್ಯಾನ್ ಸಿ ಹಿಯರ್ ನಾವಿದೆಲ್ಲ ಆರ್ಡರ್ ಮಾಡಿದ್ವಿ. ಫುಡ್ ಮಾತ್ರ ತುಂಬಾ ಟೇಸ್ಟಿಯಾಗಿತ್ತು. ಈ ಥರ ಪಾಸ್ತಾ ಎಲ್ಲ ಇಷ್ಟ ಇದ್ದವರು ಒಂದ್ಸರಿ ಟ್ರೈ ಮಾಡ್ಬೋದು. ಡಿನ್ನರೆಲ್ಲ ಮುಗಿಸ್ಕೊಂಡು ನನ್ನ ಸಿಸ್ಟರ್ ಮನೆಗೆ ಉಡುಪಿಗೆ ರಿಟರ್ನ್ ಆದ್ವಿ. ನಾವು ಅಲ್ಲಿ ಸ್ಟೇ ಮಾಡಿದ್ವಿ, ಯಾಕಂದರೆ ನೆಕ್ಸ್ಟ್ ಡೇ ಬೆಳಿಗ್ಗೆ ನನ್ನ ಸಿಸ್ಟರ್ ಮೇಡ್ ಕ್ಲೀನ್ ಮಾಡೋಕ್ಕೆ ಬರಬೇಕಿತ್ತು. ಇನ್ನೇನು ನೆಕ್ಸ್ಟ್ ವೀಕ್ ಅವರೆಲ್ಲ ರಿಟರ್ನ್ ಆಗ್ತಾರೆ. ಆಫ್ಟರ್ನೂನ್ ಲಂಚಿಗೆ ನಾವು ವಿವಾನ್ ರೆಸ್ಟೋರೆಂಟ್, ಅದು ಉಡುಪಿಯಲ್ಲಿರೋದು, ಸೊ ಅಲ್ಲಿಗೆ ಬಂದ್ವಿ. ಅಲ್ಲಿ ವೆಜ್ ಥಾಲಿ ಎಲ್ಲ ತುಂಬ ಚೆನ್ನಾಗಿ ಸಿಗುತ್ತೆ. ಸೊ ವೆಜ್ ಊಟ ಮಾಡೋಣ ಅಂತ ಬಂದ್ವಿ. ಪನ್ನೀರ್ ಚಿಲ್ಲಿ, ಗೋಬಿ ಮಂಚೂರಿ, ಆಮೇಲೆ ವೆಜ್ ಥಾಲಿ ಕೂಡ ಆರ್ಡ್ರ್ ಮಾಡಿದ್ವಿ. ಫುಡ್ ತುಂಬ ಚೆನ್ನಾಗಿತ್ತು. ಊಟ ಎಲ್ಲ ಮುಗಿಸ್ಕೊಂಡು ಸ್ವಲ್ಪ ಝೂಡಿಯೋಗೆ ಬರಬೇಕಿತ್ತು. ಇಲ್ಲಿ ಸ್ವಲ್ಪ ಏನೋ ಪರ್ಚೇಸ್ ಇತ್ತು, ಅದನ್ನೆಲ್ಲ ಮುಗಿಸ್ಕೊಂಡ್ವಿ. ಆಯನಿಗೆ ಒಂಥರ ಖುಷಿ ಆಗಿಬಿಟ್ಟಿದೆ.
ಅಲ್ಲಿಂದ ನಾವು ನಮ್ಮ ಮಮ್ಮಿ ಸಿಸ್ಟರ್ ಮನೆಗೆ ಬಂದ್ವಿ. ಇವ್ರ ಮನೆಯಲ್ಲಿ ಇದು ಈ ಫ್ರೂಟ್ ಆಗುತ್ತೆ, ಅದು ನಮ್ಮ ದೊಡ್ಡಮ್ಮ ಒಂದಷ್ಟು ಮರದಿಂದ ತೆಗೆದುಕೊಟ್ರು. ದಿಸ್ ಇಸ್ ಮೆಹರಾಜ್, ಮೈ ಕಸಿನ್ ಸಿಸ್ಟರ್ ಸನ್. ಎಷ್ಟು ತೀಟೆ ಮಾಡ್ತಾರೆ ನೋಡಿ. ಮಕ್ಕಳು ತೀಟೆ ನೋಡೋಕ್ಕೆ ಎಷ್ಟು ಚಂದ ಅಲ್ವಾ. ಲುಕ್ ಎಟ್ ಹಿಮ್, mashallah, is so cute and is very talkative. ಈವ್ನಿಂಗ್ ವರೆಗೂ ಒಂದು ಸ್ವಲ್ಪ ಹೊತ್ತು ಇದ್ದು then we returned back home and this was next day again. ಅಕ್ಕ ಕ್ಲೀನ್ ಮಾಡ್ತಾ ಇದ್ದಾರೆ. ಇಟ್ ಇಸ್ ಫ್ರೈಡೇ, ಜುಮಾ ಮುಬಾರಕ್ ಟು ಆಲ್. ಚಿಕನ್ ಡೌನ್ ಅಂತ ಒಂದು ಬಿರಿಯಾನಿ ಕುಕ್ ಮಾಡಿದ್ದೆ. ಸೊ ಮಕ್ಕಳನ್ನೆಲ್ಲ ಕರೆದಿದ್ದೆ. ಅವರು ನಮಾಜ್ ಮುಗಿಸ್ಕೊಂಡು ಬಂದು ಊಟ ಮಾಡಿದ್ರು. ಒಂದು ಸ್ವಲ್ಪ ಹೊತ್ತಿದ್ದು and they all left back. ಇದು ನನ್ನ ಕಸಿನ್ ಬ್ರದರ್ ಸೌದಿ ಅರೇಬಿಯಾದಲ್ಲಿರೋದು. ಸಿಕ್ಬಿಟ್ಟು ಹೋಗೋಣ ಅಂತ ಮನೆಗೆ ಬಂದಿದ್ದ. ನಮ್ಮ ಹುಡುಗಿಯರು ಈವ್ನಿಂಗ್ ಆಯಿತು, ಕೂತ್ಕೊಂಡು ಬೇಜಾರಾಗ್ತಾ ಇತ್ತು. ಎಲ್ಲ ಕೆಳಗಡೆ ಬಂದು ಒಂದಿಷ್ಟು ಸೇರ್ಕೊಂಡು ಆಟ ಆಡಿದ್ರು. ನಮ್ಮ ಮಕ್ಕಳು ಮನ್ನ ಮತ್ತು ಐನ್, ಅವ್ರಿಗೂ ಕೂಡ ಬೇಜಾರಾಗ್ತಾ ಇತ್ತು. ಜೊತೆಲಿ ಸೇರಿಕೊಂಡು ಒಂದಿಷ್ಟು ಆಟ ಆಡಿದ್ರು. ಈವ್ನಿಂಗ್ ಆಯಿತು ಅಂತ ಎಲ್ಲ ಒಳಗೆ ಬಂದರು. ತುಂಬ ಸೆಕೆ ಬೇರೆ ಅಲ್ವಾ, ಆಟ ಆಡ್ಕೊಂಡು ಬಂದು ಸಾಕಾಗಿತ್ತು. ಅದಕ್ಕೆ ಎಲ್ರಿಗೂ ಒಂದು ಸ್ವಲ್ಪ ಜ್ಯೂಸ್ ಮಾಡಿಕೊಟ್ಟೆ, ಎಲ್ಲ ಕುಡ್ಕೊಂಡ್ರು. ಅಲ್ಹಮ್ದುಲಿಲ್ಲಾ, ಮೋಸ್ಟ್ ವೇಟೆಡ್ ರೈನ್ ಅಂತಲೇ ಹೇಳ್ಬೋದು. ಆಲ್ಮೋಸ್ಟ್ ಒಂದು 15-20 ಡೇಸಿಂದ ಮೋಡ ಆಗ್ತಾ ಇತ್ತು. ತುಂಬ ಸೆಕೆ, ಬಟ್ ಮಳೆ ಇಲ್ಲ. ತುಂಬ ವೇಟ್ ಮಾಡಿಬಿಟ್ಟು ಮಳೆ ಬರುತ್ತಲ್ವಾ, ಅದೊಂಥರ ಖುಷಿನೇ ಬೇರೆ. ಲುಕ್ ಎಟ್ ಮನ್ನ, ಅವಳಿಗೊಂಥರ ಖುಷಿ ಆಗಿಬಿಟ್ಟಿದೆ. ಅವಳ ಪಪ್ಪ ಹೇಳಿದಾರಂತೆ, ನೀನು ಇಂಡಿಯಾಗೆ ಹೋದ್ಮೇಲೆ ಒನ್ ಟೈಮ್ ನೀನು ರೈನಲ್ಲಿ ಆಟ ಆಡ್ಬೋದು ಅಂತ. ಸೊ ಅದನ್ನು ಹೇಳಿಕೊಂಡು ರೈನಲ್ಲಿ ಆಟ ಆಡ್ತಾ ಇದ್ಲು. ಮಳೆ ಬಂತಲ್ವಾ, ಅದಕ್ಕೆ ಒಂದು ಐಸ್ ಕ್ರೀಮ್ ತಿನ್ನಬೇಕು ಅನ್ನಿಸ್ತು. ವಿ ಕೇಮ್ ಟು ದಿಸ್ ಕ್ರೀಮ್ ಹಬ್. ಇಲ್ಲಿ ವೆಜ್ ರೆಸ್ಟೋರೆಂಟ್ ಇದು. ಈವನ್ ಪಾಸ್ತಾ, ಪಿಜ್ಜಾ, ಐಸ್ ಕ್ರೀಮ್ಸ್ ಎಲ್ಲ ಸಿಗುತ್ತೆ ಇಲ್ಲಿ. ಮಕ್ಕಳಿಗೆ ಫ್ರೆಂಚ್ ಫ್ರೈಸ್, ಸ್ಯಾಂಡ್ವಿಚ್, ಪಿಜ್ಜಾ ಎಲ್ಲ ಬೇಕಿತ್ತಂತೆ. ಸೊ ನಾವೆಲ್ಲನೂ ಒಂದು ಸ್ವಲ್ಪ ಟೇಸ್ಟ್ ಮಾಡಿದ್ವಿ, ಐಸ್ ಕ್ರೀಮ್ ತಿಂದ್ವಿ. ದಿಸ್ ವಾಸ್ ನೆಕ್ಸ್ಟ್ ಡೇ. ಇವತ್ತು ತುಂಬ ಜೋರಾಗಿ ಮಳೆ ಆಯಿತು. ನಿನ್ನೆಗಿಂತನೂ ತುಂಬ ಜಾಸ್ತಿ ಮಳೆ ಆಯಿತು ಇವತ್ತು. ಈ ಥರ ಮಳೆ ಬಂದರೆ ಒಂಥರ ಖುಷಿ ಆಗುತ್ತೆ, ಯಾಕಂದರೆ ಇಲ್ಲಿರೋ ಸೆಕೆಗೆ ನಿಜವಾಗ್ಲೂ ತುಂಬಾ ಖುಷಿ ಕೊಡುತ್ತೆ. ಇದು ನಮ್ಮ ಚಿಕ್ಕಪ್ಪ, ಇವ್ರನ್ನ ನೋಡಿದ್ದೀರಾ ನನ್ನ ಬ್ಲಾಗಲ್ಲಿ. ಇವರು ಮನೆಗೆ ಫಸ್ಟ್ ಬಂದರೆ ಕ್ಲಾಕ್ ನೋಡ್ತಾರೆ, ಬಿಕಾಸ್ ಹೀ ಈಸ್ ಅ ಟೆಕ್ನಿಷಿಯನ್. ಕ್ಲಾಕ್ ನಡೀಲಿಲ್ಲ ಅಂತ ಅಂದರೆ ಫಸ್ಟ್ ಅದನ್ನು ಕೀ ಕೊಟ್ಟು ರೆಡಿ ಮಾಡ್ತಾರೆ. ಇದು ನಾನು ಮಂದಿ ರೈಸ್ ಮಾಡಿದ್ದೆ. ನೆಕ್ಸ್ಟ್ ವ್ಲಾಗಲ್ಲಿ ನಾನು ಇದ್ರ ರೆಸಿಪಿ ಹಾಕ್ತೀನಿ. ಓಕೆ, ಇದು ನಮ್ಮ ಮಮ್ಮಿಯವರು, ನನ್ನ ಸಿಸ್ಟರ್, ಅವ್ರ ಮದರ್ ಇನ್ ಲಾ, ಮಕ್ಕಳು, ಅವಳ ಹಸ್ಬೆಂಡ್ ಅವರೆಲ್ಲ ಮದೀನಾಗೆ ಹೋಗಿದ್ರು. ಇದು ಅಲ್ಲಿದೊಂದಿಷ್ಟು ಕ್ಲಿಪ್ಸ್ ಇತ್ತು, ಸೊ ಅದನ್ನು ಪೋಸ್ಟ್ ಮಾಡಿದ್ದೀನಿ.
ಮಾಶಾಲ್ಲ ಲುಕ್ ಎಟ್ ಬಿಲಾಲ್. ಇವನ್ನ ಮಾತ್ರ ನಾನು ತುಂಬಾ ಮಿಸ್ ಮಾಡಿದೆ. ಸೊ ಈಗರ್ಲಿ ವೇಟಿಂಗ್ ಇನ್ನೊಂದು 2-3 ಡೇಸಲ್ಲಿ ದೇ ವಿಲ್ ಬಿ ಬ್ಯಾಕ್ ಇನ್ಶಾಲ್ಲ. ಮಾಶಾಲ್ಲ ಎಷ್ಟು ಬ್ಯೂಟಿಫುಲ್ ಆಗಿದೆಯಲ್ವಾ ಈ ಮಸ್ಜಿದ್. ಮೇ ಅಲ್ಲಾ ಗ್ರ್ಯಾಂಟ್ each and everyone the opportunity to visit this place. ಇದು ನಮ್ಮ ಮನೆಯಲ್ಲಾಗಿರೋಂಥ ಚಿಕ್ಕು. ಇದು ಮಂಕಿಗಳು ಯಾಕೋ ನೋಡಿಲ್ಲ, ಅದಕ್ಕೆ ಉಳ್ಕೊಂಡಿದೆ. ಇನ್ನೇನು ಇವತ್ತು ಜ್ಞಾಪಿಸ್ಕೊಂಡಿದ್ದೀನಲ್ವಾ ಮಂಕಿ ಅಂತ, ನಾಳೆ ಬಂದ್ಬಿಡ್ತವೆ ಮಂಕಿಗಳು. ದಿಸ್ ವಾಸ್ ಆಲ್ ಅಬೌಟ್ ಅ ವೀಕ್. ನನ್ನ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ಓಕೆ, ಪ್ಲೀಸ್ ಸಪೋರ್ಟ್ ಮೈ ಚಾನೆಲ್ and show some love. I'll come up with the new videos. Until then, take care. Bye bye.